ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಇದೀಗ ಮುಖ್ಯಾಂಶಗಳು. ದೇಸಿ ತಳಿಗಳ ರಕ್ಷಣೆಗೆ ಬೀಜ ಬ್ಯಾಂಕ್ ಸ್ಥಾಪಿಸಿದ ಕರ್ನಾಟಕ ಸರ್ಕಾರ. ಭಾರತ್ ಬ್ರ್ಯಾಂಡಿನಲ್ಲಿ ಭತ್ತ, ಗೋಧಿ ಹಿಟ್ಟು ಮತ್ತು ಬೇಳೆಕಾಳನ್ನು ಮಾರಲು ಸಿದ್ಧತೆ. ಬೋನಸ್ ಕೊಟ್ಟು ಭತ್ತ ಖರೀದಿಸುತ್ತಿರುವ ಸರ್ಕಾರ. ಹಿಂಗಾರಿನಲ್ಲೂ ಭತ್ತ ಬಿತ್ತಿದ ತೆಲಂಗಾಣ ರೈತರು. ಕಿಸಾನ್ ರೈಲ್ ಸೇವೆಯನ್ನು ಪುನಃಸ್ಥಾಪಿಸುವಂತೆ ಕೋರಿ ಇಂದು ಮಹಾರಾಷ್ಟ್ರದಲ್ಲಿ ಬೃಹತ್ ಪ್ರತಿಭಟನೆ. ಭಾರತದ ಅರಿಶಿಣ ಬೆಳೆಗಾರರಿಗೆ ಅದ್ಭುತ ಅವಕಾಶ ಇದೆ ಎನ್ನುತ್ತಿದೆ ಐಸಿಆರ್-ಐಇಆರ್ನ ವರದಿಗಳು. ನ್ಯಾಷನಲ್ ಆಯಿಲ್ ಸೀಡ್ ಮಿಷನ್ಗಾಗಿ 10,103 ಕೋಟಿ ರೂಪಾಯಿ ಮೀಸಲಿಟ್ಟ ಕೇಂದ್ರ ಸರ್ಕಾರ. ಇದೀಗ ವಾರ್ತೆಗಳ ವಿವರ. ದೇಸಿ ತಳಿಗಳ ರಕ್ಷಣೆಗೆ ಬೀಜ ಬ್ಯಾಂಕ್ ಸ್ಥಾಪಿಸಿದ ಕರ್ನಾಟಕ ಸರ್ಕಾರ. ಅಧಿಕ ಇಳುವರಿ ಕೊಡುವ ಹೈಬ್ರಿಡ್ ತಳಿಗಳು ಬಂದ ಮೇಲೆ ನಿಧಾನವಾಗಿ ನಾಶವಾಗುತ್ತಿರುವ ದೇಶೀಯ ತಳಿಗಳನ್ನು ಸಂರಕ್ಷಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯದಲ್ಲಿ ಸಮುದಾಯ ಬೀಜ ಬ್ಯಾಂಕ್ ಅನ್ನು ಸ್ಥಾಪಿಸಲು ಹೊರಟಿದೆ. ಸಮುದಾಯ ಬೀಜ ಬ್ಯಾಂಕ್ನ ಸಹಾಯದಿಂದ ಇನ್ನೂ ಸಹ ಅಲ್ಪ ಜಾಗದಲ್ಲಿ ಕೆಲವು ರೈತರು ಬೆಳೆಯುತ್ತಿರುವ ದೇಶೀಯ ತಳಿಗಳ ಬೀಜಗಳನ್ನು ಸಂರಕ್ಷಿಸಲು ಸಂವರ್ಧಿಸಲು ಸಾಧ್ಯವಾಗಲಿದೆ ಎನ್ನಲಾಗಿದೆ. ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ರೈತರ ಗುಂಪುಗಳು, ಪ್ರಾಂತೀಯ ಒಕ್ಕೂಟ, ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳನ್ನು ಸಹ ತಳಿ ಸಂರಕ್ಷಣೆ ಯೋಜನೆಯಲ್ಲಿ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ. ದೇಶೀಯ ತಳಿಗಳು ಮತ್ತವುಗಳನ್ನು ಸಂರಕ್ಷಿಸಬೇಕಾದ ಮಹತ್ವವನ್ನು ರೈತರಿಗೆ ತಿಳಿಸಿ ರಾಜ್ಯದಲ್ಲಿ ಏಕದಳ, ದ್ವಿದಳ ಧಾನ್ಯಗಳನ್ನು, ತರಕಾರಿಯಲ್ಲಿ ಸದ್ಯಕ್ಕೆ ಬೆಳೆಯಲಾಗುತ್ತಿರುವ ದೇಶೀಯ ತಳಿಗಳ ಬೀಜವನ್ನು ರೈತರು ಹೆಚ್ಚಾಗಿ ಬೆಳೆಯುವಂತೆ, ಬೀಜವನ್ನು ಸಂರಕ್ಷಿಸಲು ಉತ್ತೇಜಿಸುವಂತೆ ಮಾಡುವ ಗುರಿಯನ್ನು ಈ ಯೋಜನೆ ಹೊಂದಿದೆ ಎನ್ನಲಾಗಿದೆ. ಭಾರತ್ ಬ್ರ್ಯಾಂಡಿನಲ್ಲಿ ಭತ್ತ, ಗೋಧಿ ಹಿಟ್ಟು ಮತ್ತು ಬೇಳೆಕಾಳನ್ನು ಮಾರಲು ಸಿದ್ಧತೆ. ಈ ವರ್ಷದ ಆರಂಭದಲ್ಲಿ ಕೇಂದ್ರ ಸರ್ಕಾರ ಕಡಿಮೆ ಬೆಲೆಗೆ ಭಾರತ್ ಹೆಸರಿನಲ್ಲಿ ಅಕ್ಕಿ ಮತ್ತು ಗೋಧಿಯನ್ನು ಮಾರಲು ನಿರ್ಧರಿಸಿತ್ತು. ಮೊದಲ ಹಂತದ ಯಶಸ್ವಿ ಪ್ರಯೋಗದ ನಂತರ ಇದೀಗ ಇನ್ನೊಮ್ಮೆ ಭಾರತ್ ಬ್ರ್ಯಾಂಡಿನ ಅಕ್ಕಿ, ಗೋಧಿ ಮತ್ತು ಬೇಳೆಕಾಳುಗಳನ್ನು ಮಾರುಕಟ್ಟೆಗೆ ತರಲು ಭಾರತ ಸರ್ಕಾರ ಆಲೋಚಿಸುತ್ತಿದೆ ಎಂದು ನಾವು ಬಹಳ ಹಿಂದೆಯೇ ವರದಿ ಮಾಡಿದ್ದೆವು. ಇದೀಗ ಭಾರತ ಸರ್ಕಾರದ ಭಾರತ್ ಬ್ರ್ಯಾಂಡಿನ ಅಕ್ಕಿ, ಗೋಧಿ ಹಿಟ್ಟು ಮತ್ತು ವಿವಿಧ ಬೇಳೆಕಾಳುಗಳು ಅತಿ ಶೀಘ್ರದಲ್ಲೇ ಪರಿಷ್ಕೃತ ದರದೊಂದಿಗೆ ಮಾರುಕಟ್ಟೆಗೆ ಬರಲಿವೆ ಎನ್ನಲಾಗಿದೆ. 10 ಕಿಲೋಗ್ರಾಂ ಭತ್ತದ ಚೀಲಕ್ಕೆ ಮೊದಲು 295 ರೂಪಾಯಿ ದರವನ್ನು ನಿಗದಿಪಡಿಸಲಾಗಿತ್ತು. ಇದೀಗ ಭಾರತ್ ಅಕ್ಕಿಯ ಗರಿಷ್ಠ ಮಾರಾಟ ಬೆಲೆಯನ್ನು 320 ರೂಪಾಯಿಗೆ ಏರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿದು ಬಂದಿದೆ. ಅದೇ ರೀತಿ ಗೋಧಿಯ ದರ ಸಹ 275 ರೂಪಾಯಿಯಿಂದ 300 ರೂಪಾಯಿಗೆ ಏರಿಕೆಯಾಗಿದೆ. ಮೊದಲು ಕಿಲೋಗ್ರಾಮಿಗೆ 60 ರೂಪಾಯಿಗೆ ಸಿಗುತ್ತಿದ್ದ ಭಾರತ್ ಕಡಲೆಯ ಬೆಲೆ ಸಹ 10 ರೂಪಾಯಿ ಹೆಚ್ಚಾಗಿ ಕಿಲೋಗ್ರಾಮಿಗೆ 70 ರೂಪಾಯಿ ಆಗಿದೆ. ಇನ್ನು ಹೆಸರು ಬೇಳೆಯ ಬೆಲೆ ಸಹ ಕಿಲೋಗ್ರಾಮಿಗೆ 107 ರೂಪಾಯಿ ಆಗಲಿದೆ ಎನ್ನುವ ವರದಿಗಳಿವೆ. ಇನ್ನು ಈ ಬಾರಿ ಸರ್ಕಾರ ಹೊಸದಾಗಿ ಮಸೂರಿ ಬೇಳೆಯನ್ನು ಸಹ ಭಾರತ್ ಬ್ರ್ಯಾಂಡಿನ ಹೆಸರಿನಲ್ಲಿ ಮಾರಲಿದ್ದು, ಅದರ ಬೆಲೆಯನ್ನು ಕಿಲೋಗ್ರಾಮಿಗೆ 89 ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ. ಈ ಬಾರಿ ಭಾರತ್ ಬ್ರ್ಯಾಂಡಿನ ಈ ಎಲ್ಲ ಆಹಾರ ಪದಾರ್ಥಗಳನ್ನು ಸರ್ಕಾರ ಯಾವ ರೀತಿ ಮಾರಲಿದೆ? ಮೊದಲ ಬಾರಿಯಂತೆ ಯಾರು ಬೇಕಾದರೂ ಇದನ್ನು ಕೊಳ್ಳಬಹುದಾ ಅಥವಾ ಈ ಬಾರಿ ಭಾರತ್ ಬ್ರ್ಯಾಂಡ್ ಕೊಳ್ಳಲು ಹೊಸ ನಿಯಮಾವಳಿ ಬರಲಿವೆಯಾ? ದರ ಏರಲಿದೆಯಾ? ಏರಿದರೆ ಎಷ್ಟು ಏರಲಿದೆ? ಭಾರತ್ ಬ್ರ್ಯಾಂಡ್ನ ಈ ಆಹಾರ ಪದಾರ್ಥಗಳು ಮಾರುಕಟ್ಟೆಗೆ ಬರುವ ನಿಖರವಾದ ದಿನ ಯಾವುದು ಎನ್ನುವ ಹಲವಾರು ಪ್ರಶ್ನೆಗಳಿಗೆ ಸರ್ಕಾರ ಶೀಘ್ರದಲ್ಲೇ ಉತ್ತರಿಸಲಿದೆ ಎನ್ನಲಾಗಿದೆ. ಬೋನಸ್ ಕೊಟ್ಟು ಭತ್ತ ಖರೀದಿಸುತ್ತಿರುವ ಸರ್ಕಾರ. ಹಿಂಗಾರಿನಲ್ಲೂ ಭತ್ತ ಬಿತ್ತಿದ ತೆಲಂಗಾಣ ರೈತರು. ಹಲವಾರು ರಾಜ್ಯಗಳು ರೈತರಿಂದ ಭತ್ತವನ್ನು ಖರೀದಿಸುವಾಗ ಬೋನಸ್ ಆಗಿ ಹಣವನ್ನು ನೀಡುತ್ತಿದ್ದಾರೆ ಎಂದು ಫಾರ್ಮ್ ಟಿವಿ ಕೆಲ ದಿನಗಳ ಹಿಂದೆ ವರದಿ ಮಾಡಿತ್ತು. ಸರ್ಕಾರದ ಈ ಉತ್ತೇಜನದಿಂದ ಆಕರ್ಷಿತವಾದ ತೆಲಂಗಾಣ ರೈತರು ಇದೀಗ ಹಿಂಗಾರಿಗೂ ಸಹ ಭತ್ತವನ್ನು ಬಿತ್ತುವ ಯೋಜನೆಯಲ್ಲಿದ್ದಾರೆ ಎಂದು ತಿಳಿದು ಬಂದಿದೆ. ಭಾರತ ಸರ್ಕಾರ ಸಾಮಾನ್ಯ ಭತ್ತದ ಮೇಲಿನ ರಫ್ತು ನಿಷೇಧ ತೆಗೆದ ಮೇಲೆ ರೈತ ತಾನು ಬೆಳೆದ ಭತ್ತವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗದೆ ಕನಿಷ್ಠ ಬೆಂಬಲ ಬೆಲೆಗೆ ತಮಗೇ ಮಾರಲಿ ಎಂದು ತೆಲಂಗಾಣ ಸರ್ಕಾರ ಪ್ರತಿ ಕ್ವಿಂಟಲ್ಗೆ ಸುಮಾರು 500 ರೂಪಾಯಿಯಷ್ಟು ಬೋನಸ್ ಹಣವನ್ನು ನೀಡಿ ರೈತರಿಂದ ಭತ್ತವನ್ನು ಖರೀದಿಸತೊಡಗಿತ್ತು. ಸರಿ ಸುಮಾರು 2250ರಿಂದ 2500 ಕೋಟಿ ರೂಪಾಯಿಯಷ್ಟು ಹಣವನ್ನು ಸರ್ಕಾರ ಕೇವಲ ಈ ಬೋನಸ್ ನೀಡಲು ವ್ಯಯಿಸಿದೆ ಎನ್ನುವ ವರದಿ ಇದೆ.
ಸರ್ಕಾರವೇ ಒಳ್ಳೆಯ ಬೆಲೆ ಕೊಟ್ಟು ಭತ್ತವನ್ನು ಖರೀದಿಸುತ್ತಿರುವುದರಿಂದ ಸಂತಸಗೊಂಡ ತೆಲಂಗಾಣ ರೈತರು ಹಿಂಗಾರಿಗೂ ಸಹ ಭತ್ತವನ್ನು ಬೆಳೆಯಲು ನಿರ್ಧರಿಸಿರುವುದು ತಿಳಿದು ಬಂದಿದೆ. ಹಿಂದಿನ ವರ್ಷ ರಾಜ್ಯದ ಸುಮಾರು 52.5 ಲಕ್ಷ ಎಕರೆಯಲ್ಲಿ ಭತ್ತದ ನಾಟಿಯಾಗಿತ್ತು. ಈ ವರ್ಷ ಕೇವಲ ಮುಂಗಾರಿನ ಬಿತ್ತನೆಯೇ ಸುಮಾರು 57.5 ಲಕ್ಷ ಎಕರೆಯಷ್ಟಾಗಿದ್ದು ಭತ್ತದ ಬೆಳೆ ಕ್ಷೇತ್ರ ಇನ್ನಷ್ಟು ಹೆಚ್ಚಾಗಲಿದೆ ಎನ್ನಲಾಗಿದೆ. ಹೈನುಗಾರರಿಗಾಗಿ ಕ್ಷೀರಶ್ರೀ ಪೋರ್ಟಲ್ ಪ್ರಾರಂಭಿಸಿದ ಕೇರಳ ಸರ್ಕಾರ. ರಾಜ್ಯದಲ್ಲಿ ಹೈನುಗಾರಿಕೆಯನ್ನು ಸುಲಭ, ಸ್ವಚ್ಛ ಮತ್ತು ಪಾರದರ್ಶಕವಾಗಿರಿಸಲು ಕೇರಳದ ಮುಖ್ಯಮಂತ್ರಿಯಾಗಿರುವ ಶ್ರೀ ಪಿಣರಾಯಿ ವಿಜಯನ್ ಅವರು ಕ್ಷೀರಶ್ರೀ ಎನ್ನುವ ಆನ್ಲೈನ್ ಪೋರ್ಟಲ್ ಅನ್ನು ಲೋಕಾರ್ಪಣೆಗೊಳಿಸಿದರು. ಕ್ಷೀರಶ್ರೀ ಇದೊಂದು ವೆಬ್ಸೈಟ್ ಆಗಿದ್ದು ಇದರಲ್ಲಿ ರೈತರು ನೋಂದಾಯಿತರಾಗಿ ಹೈನುಗಾರಿಕೆಯ ಬಗ್ಗೆ ಹಲವಾರು ಮಾಹಿತಿಯನ್ನು, ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಸಬ್ಸಿಡಿ ಮತ್ತು ಸಹಾಯಧನಕ್ಕೆ ಸಹ ಈ ವೆಬ್ಸೈಟ್ ಮುಖಾಂತರ ನೇರವಾಗಿ ಅರ್ಜಿ ಸಲ್ಲಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದಲ್ಲದೆ ಕೇರಳ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಮತ್ತಿತರೆ ಸರ್ಕಾರ ಮತ್ತು ಸರ್ಕಾರೇತರ ಹೈನುಗಾರಿಕೆಗೆ ಸಂಬಂಧಿಸಿದ ಕಂಪನಿಗಳು ರೈತರಿಂದ ಹಾಲು ಖರೀದಿಸಲು, ಖರೀದಿಸಿದ ಹಾಲನ್ನು ಒಂದು ವಲಯದಿಂದ ಇನ್ನೊಂದು ವಲಯಕ್ಕೆ ವರ್ಗಾಯಿಸಲು ಈ ಪೋರ್ಟಲ್ ಸಹಾಯ ಮಾಡಲಿದೆ. ರೈತರಿಗೆ ಮತ್ತು ಕಂಪನಿಗಳಿಗೆ ಇಬ್ಬರಿಗೂ ಸಹ ಸಹಾಯ ಮಾಡುವ ಈ ತರಹದ ವ್ಯವಸ್ಥೆ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಬಂದಿದ್ದು, ಇದೇ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಅಳವಡಿಸಿದರೆ ನಮ್ಮಲ್ಲಿನ ರೈತರಿಗೂ ಸಹ ಬಹು ಉಪಯೋಗವಾಗಲಿದೆ ಎನ್ನಲಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮವನ್ನು ತೆಗೆದುಕೊಳ್ಳೋಣ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಸ್ವಾಗತ. ಕಿಸಾನ್ ರೈಲ್ ಸೇವೆಯನ್ನು ಪುನರ್ ಸ್ಥಾಪಿಸುವಂತೆ ಕೋರಿ ಇಂದು ಮಹಾರಾಷ್ಟ್ರದಲ್ಲಿ ಬೃಹತ್ ಪ್ರತಿಭಟನೆ. ರೈತರು ತಾವು ಬೆಳೆದ ತರಕಾರಿ, ಹಣ್ಣು ಮತ್ತಿತರ ಉತ್ಪನ್ನಗಳನ್ನು ಮಾರಲು ಸುಲಭವಾಗುವಂತೆ ಆಗಸ್ಟ್ 2020ಕ್ಕೆ ಭಾರತ ಸರ್ಕಾರ ಮಹಾರಾಷ್ಟ್ರದಿಂದ ಬಿಹಾರ್ವರೆಗೆ ಚಲಿಸುವಂತ ಕಿಸಾನ್ ರೈಲ್ ಸೇವೆಯನ್ನು ಪ್ರಾರಂಭಿಸಿತ್ತು. ಅದಾಗಿ 2 ವರ್ಷಗಳಲ್ಲಿ ದೇಶದ 67 ಮಾರ್ಗಗಳಲ್ಲಿ 2359 ಕಿಸಾನ್ ರೈಲ್ಗಳು ಕಾರ್ಯನಿರ್ವಹಿಸುತ್ತಿದ್ದವು. ಪ್ರತಿದಿನ ಸುಮಾರು 7.9 ಲಕ್ಷ ಟನ್ ಕೃಷಿ ಉತ್ಪನ್ನಗಳನ್ನು ಸಾಗಿಸಲಾಗುತ್ತಿತ್ತು ಎನ್ನುವ ವರದಿಗಳು ಇದ್ದವು. ಕಾರಣಾಂತರದಿಂದ ಈ ಸೇವೆಯನ್ನು ಸರ್ಕಾರ ಸ್ಥಗಿತಗೊಳಿಸಿತ್ತು. ಇದೀಗ ಕಿಸಾನ್ ರೈಲ್ ಸೇವೆಯನ್ನು ಪುನರ್ ಸ್ಥಾಪಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ಮಹಾರಾಷ್ಟ್ರದಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಸ್ವತಂತ್ರ ಭಾರತ್ ಪಾರ್ಟಿ, ಜನ ಸಂಸದ್ ಆರ್ಗನೈಸೇಷನ್, ಪೀಪಲ್ಸ್ ಹೆಲ್ಪ್ಲೈನ್ ಮುಂತಾದ ರೈತ ಸಂಘಟನೆಗಳು ಇವತ್ತು ಅಹಮದ್ ನಗರ್ನ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಲಿವೆ ಎಂದು ತಿಳಿದು ಬಂದಿದೆ. ರೈತರಿಗೆ ಬಹು ಸಹಾಯವಾಗುವ ಕಿಸಾನ್ ರೈಲ್ ಸೇವೆಯನ್ನು ಸರ್ಕಾರ ಪುನರ್ ಸ್ಥಾಪಿಸಲಿದೆಯಾ? ಈ ಪ್ರತಿಭಟನೆಗೆ ಸರ್ಕಾರದ ಉತ್ತರ ಏನಿರಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಭಾರತದ ಅರಿಶಿಣದ ಬೆಳೆಗಾರರಿಗೆ ಅದ್ಭುತ ಅವಕಾಶ ಇದೆ ಎನ್ನುತ್ತಿವೆ ಐಸಿಆರ್-ಐಇಆರ್ನ ವರದಿಗಳು. ಇಂಡಿಯನ್ ಕೌನ್ಸಿಲ್ ಆಫ್ ರಿಸರ್ಚ್ ಆನ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ ಕಳೆದ 6 ವರ್ಷಗಳಲ್ಲಿ ಭಾರತದ ಮತ್ತು ಪ್ರಪಂಚದ ಅರಿಶಿಣದ ಬೆಳೆ, ಮಾರಾಟ ಮತ್ತು ವ್ಯಾಪಾರ ವಹಿವಾಟಿನ ಅಧ್ಯಯನ ನಡೆಸಿದ್ದು, ಭಾರತದ ರೈತರಿಗೆ ಅರಿಶಿಣ ಬೆಳೆಯಲ್ಲಿ ಅತ್ಯದ್ಭುತ ಲಾಭ ಗಳಿಸುವ ಅವಕಾಶ ಇದೆ ಎಂದು ತಿಳಿದು ಬಂದಿದೆ.
ಹಿಂದಿನ ವರ್ಷ ಭಾರತದಲ್ಲಿ ಸುಮಾರು 8 ಲಕ್ಷ ಎಕರೆಯಲ್ಲಿ ಅರಿಶಿಣವನ್ನು ಬೆಳೆಯಲಾಗಿದ್ದು ಒಟ್ಟಾರೆ 11.7 ಲಕ್ಷ ಟನ್ನಷ್ಟು ಇಳುವರಿಯನ್ನು ಪಡೆಯಲಾಗಿತ್ತು. ಪ್ರಪಂಚದ ಒಟ್ಟಾರೆ ಇಳುವರಿಯಲ್ಲಿ ಭಾರತದ್ದೇ ಸಿಂಹಪಾಲಾಗಿದ್ದು ಜಗತ್ತಿನ ಒಟ್ಟಾರೆ ಇಳುವರಿಯಲ್ಲಿ 70% ಅರಿಶಿಣವನ್ನು ಭಾರತದಲ್ಲೇ ಬೆಳೆಯುತ್ತಾರೆ. ಕಳೆದ 6 ವರ್ಷಗಳಲ್ಲಿ ಭಾರತದ ರಫ್ತಿನ ಪ್ರಮಾಣ ಸಹ 16% ಏರಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ಅರಿಶಿಣಕ್ಕೆ ಅದರ ಉತ್ಕೃಷ್ಟ ಗುಣಮಟ್ಟದ ಕಾರಣದಿಂದಾಗಿ ಬಹು ಬೇಡಿಕೆ ಇದೆ ಎಂದು ICAR ವರದಿ ಮಾಡಿದೆ. ಅರಿಶಿಣದ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ರಫ್ತು ಮಾಡಲು ಸರಿಯಾದ ವ್ಯವಸ್ಥೆ ಕಾನೂನು ಮಾಡಿಕೊಂಡರೆ ಮುಂಬರಲಿರುವ ವರ್ಷಗಳಲ್ಲಿ ಭಾರತದ ರೈತರು ಅರಿಶಿಣ ಬೆಳೆದು ಅಧಿಕ ಲಾಭ ಗಳಿಸಬಹುದು ಎಂದು ICAR ತಿಳಿಸಿದೆ. ನ್ಯಾಷನಲ್ ಆಯಿಲ್ ಸೀಡ್ ಮಿಷನ್ಗಾಗಿ 10,103 ಕೋಟಿ ರೂಪಾಯಿ ಮೀಸಲಿಟ್ಟ ಕೇಂದ್ರ ಸರ್ಕಾರ. ಕೇಂದ್ರ ಸಂಪುಟವು ಗುರುವಾರ ಹೊಸ ರಾಷ್ಟ್ರೀಯ ಎಣ್ಣೆಕಾಳು ಮಿಷನ್ ಪ್ರಾರಂಭಿಸಲು ನಿರ್ಧರಿಸಿದ್ದು ಮುಂದಿನ 6 ವರ್ಷ ನಡೆಯುವ ಈ ನ್ಯಾಷನಲ್ ಆಯಿಲ್ ಸೀಡ್ ಮಿಷನ್ಗಾಗಿ ಸುಮಾರು 10,103 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಲು ನಿರ್ಧರಿಸಿದೆ. ಭಾರತದಾದ್ಯಂತ ಎಣ್ಣೆಕಾಳು ಬೆಳೆಗಳ ಒಟ್ಟು ಉತ್ಪಾದನೆ ಸದ್ಯಕ್ಕೆ 39 ಮಿಲಿಯನ್ ಟನ್ನಷ್ಟಿದ್ದು ಮುಂದಿನ 6 ವರ್ಷಗಳಲ್ಲಿ ಒಟ್ಟಾರೆ ಉತ್ಪಾದನೆಯನ್ನು 69.7 ಮಿಲಿಯನ್ ಟನ್ಗೆ ಏರಿಸುವ ಗುರಿಯನ್ನು ಹೊಂದಿರುವುದಾಗಿ ತಿಳಿಸಿದೆ. ಭಾರತದಲ್ಲಿ ಸದ್ಯಕ್ಕೆ ಅತಿ ಹೆಚ್ಚು ಬೆಳೆಯುತ್ತಿರುವ ಶೇಂಗಾ, ಸೋಯಾಬೀನ್, ಸಾಸಿವೆ ಮತ್ತು ಎಣ್ಣೆತಾಳೆ ಬೆಳೆಗಳನ್ನು ಹೆಚ್ಚು ಬೆಳೆಯುವಂತೆ ಪ್ರೋತ್ಸಾಹಿಸುವುದು, ಅಧಿಕ ಇಳುವರಿ ನೀಡುವ, ಪ್ರತಿಕೂಲ ಹವಾಮಾನ ತಡೆದುಕೊಳ್ಳುವ ತಳಿ ಸಂವರ್ಧನೆಯ ಸಂಶೋಧನೆ ನಡೆಸಲು ಉತ್ತೇಜಿಸುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದು ಭಾರತ ಆಮದು ಮಾಡಿಕೊಳ್ಳುತ್ತಿರುವ ಅಡುಗೆ ಎಣ್ಣೆಯ ಪ್ರಮಾಣವನ್ನು ತಗ್ಗಿಸುವುದು ಹೊಸ ಎಣ್ಣೆಕಾಳು ಮಿಷನ್ನ ಪ್ರಮುಖ ಗುರಿಯಾಗಿದೆ ಎಂದು ತಿಳಿದುಬಂದಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಫಾರ್ಮ್ ಟಿವಿಯಲ್ಲಿ. ನಮಸ್ಕಾರ.